ಸಿದ್ದರಾಮಯ್ಯ ಹಠಾವೋ ಆರಂಭವಾಗಿದೆ. ಸಿದ್ದರಾಮಯ್ಯಗೆ ಒಂದು ಶೆಡ್ ಅನ್ನು ರೆಡಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ತಂತ್ರ ಒಂದೊಂದಾಗಿ ಹೊರಬರ್ತಾ ಇದೆ. ಸಿದ್ದರಾಮಯ್ಯ ಹೊರ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. 11 ವರ್ಷದ ಹಿಂದೆ ಖರ್ಗೆ ಅವರನ್ನು ಕೂಡ ದೂರ ಇಟ್ಟಿದ್ರು. ಆಗ ಮಲ್ಲಿಕಾರ್ಜುನ ಖರ್ಗೆಯನ್ನ ಶೆಡ್ಗೆ ಸೇರಿಸಿದ್ರು. ಈಗ ಸಿದ್ದರಾಮಯ್ಯ ಸರದಿ ಅಂತ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿರೋದು. ಹೊರಗಡೆ ಹೋದ್ರೆ ಶೆಡ್ಗೆ ಹೋದಂತೆ ಅಂತ ಹೇಳಿರುವಂತದ್ದು ಛಲವಾದಿ ನಾರಾಯಣಸ್ವಾಮಿ. ತಂತ್ರಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಪ್ರಥಮವಾಗಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ. ರಾಜ್ಯದಿಂದ ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು. ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಹೆಚ್ಚು ಕಡಿಮೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನವೆಂಬರ್ ರಾಜೀನಾಮೆ ಕೊಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಖಾತ್ರಿ ಆದಂಗೆ ಕಾಣ್ತದೆ. ತಂತ್ರಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಠಾವೋ ಆರಂಭವಾಗಿದೆ. ಸಿದ್ದರಾಮಯ್ಯಗೆ ಒಂದು ಶೆಡ್ ಅನ್ನು ರೆಡಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ತಂತ್ರ ಒಂದೊಂದಾಗಿ ಹೊರಬರ್ತಾ ಇದೆ. ಸಿದ್ದರಾಮಯ್ಯ ಹೊರ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. 11 ವರ್ಷದ ಹಿಂದೆ ಖರ್ಗೆ ಅವರನ್ನು ಕೂಡ ದೂರ ಇಟ್ಟಿದ್ರು. ಆಗ ಮಲ್ಲಿಕಾರ್ಜುನ ಖರ್ಗೆಯನ್ನ ಶೆಡ್ಗೆ ಸೇರಿಸಿದ್ರು. ಈಗ ಸಿದ್ದರಾಮಯ್ಯ ಸರದಿ ಅಂತ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿರೋದು. ಹೊರಗಡೆ ಹೋದ್ರೆ ಶೆಡ್ಗೆ ಹೋದಂತೆ ಅಂತ ಹೇಳಿರುವಂತದ್ದು ಛಲವಾದಿ ನಾರಾಯಣಸ್ವಾಮಿ. ತಂತ್ರಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಪ್ರಥಮವಾಗಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ. ರಾಜ್ಯದಿಂದ ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು. ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಹೆಚ್ಚು ಕಡಿಮೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನವೆಂಬರ್ ರಾಜೀನಾಮೆ ಕೊಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಖಾತ್ರಿ ಆದಂಗೆ ಕಾಣ್ತದೆ. ತಂತ್ರಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.